ವಿರಾಜಪೇಟೆ ಬಾಳುಗೋಡು ಗ್ರಾಮದ ಶ್ರೀಮಾತ ಪೆಟ್ರೋಲ್ ಬಂಕ್ನ ತಡೆಗೋಡೆ ನಿನ್ನೆ ಸುರಿದ ಭಾರೀ ಮಳೆಗೆ ಪಕ್ಕದ ತೋಡಿನಲ್ಲಿ ನೀರು ಜಾಸ್ತಿ ಹರಿದು ಬಂದು 50 ಅಡಿ ಉದ್ದದ 8 ಅಡಿ ಎತ್ತರದ ತಡೆಗೋಡೆ ಹಾಗೂ ಪೆಟ್ರೋಲ್ ಬಂಕ್ನ ವಿದ್ಯುತ್ ಕಂಬ, ಸಿಸಿ ಕ್ಯಾಮೆರಾಗಳ ಕಂಬಗಳು, ನಾಮಫಲಕಗಳು, ಇಂಟರ್ಲಾಕ್, ಎಂಸ್ಯಾಂಡ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಮಾಲೀಕರಾದ ಉಲ್ಲಾಸ್ ಶೇಟ್ ಅವರ ಪ್ರಕಾರ ಅಂದಾಜು 3 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಸಿದರು. ಘಟನಾ ಸ್ಥಳಕ್ಕೆ ವಿರಾಜಪೇಟೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್, ಕಂದಾಯ ಅಧಿಕಾರಿ ಹರೀಶ್, ಬಿಟ್ಟಂಗಾಲ ಗ್ರಾಮ ಪಂಚಾಯತ್ನ ಪಿಡಿಒ ಭೇಟಿ ನೀಡಿ ಸರ್ಕಾರದ ವತಿಯಿಂದ ಮಳೆಯಿಂದ ಹಾನಿಯಾದ ಹಿನ್ನೆಲೆ ಮಳೆ ಪರಿಹಾರ ನೀಡುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲದೆ ಈ ರಸ್ತೆಯು ಪೆರಂಬಾಡಿ ಚೆಕ್ಪೋಸ್ಟ್ನಿಂದ ಬಾಳುಗೋಡು, ಬಿಟ್ಟಂಗಾಲ, ಗೋಣಿಕೊಪ್ಪದ ಮುಖ್ಯ ರಸ್ತೆಯಾಗಿದ್ದು, ರಸ್ತೆಯ ಎರಡೂ ಬದಿಗಳಲ್ಲಿ ಚರಂಡಿ ಮುಚ್ಚಿ ಹೋಗಿದ್ದು, ಮಳೆಯ ನೀರು ರಸ್ತೆಯ ಮೇಲೆ ಹರಿತಾ ಇದೆ. ರಸ್ತೆಯು ಸಂಪೂರ್ಣ ಗುಂಡಿಯಾಗಿದ್ದು, ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಆರ್ಜಿ ಗ್ರಾಮ ಪಂಚಾಯಿತಿಯ ಕೊನೆಯ ಮತ್ತು ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ಆರಂಭದ ಮುಖ್ಯ ರಸ್ತೆಯಾಗಿದ್ದು, ತಕ್ಷಣ ಸಂಬಂಧಪಟ್ಟ ಪಿಡಿಒ ರಸ್ತೆಯ ಎರಡೂ ಬದಿಗಳಲ್ಲಿ ನೀರು ಸರಾಗವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕಿದೆ. ಅಲ್ಲದೆ ಈ ಭಾಗದಲ್ಲಿ ಕಳೆದ 5 ದಿನಗಳಿಂದ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ಚೆಸ್ಕಾಂ ಇಲಾಖೆಯ ಲೈನ್ಮ್ಯಾನ್ಗಳಿಗೆ ಇಲ್ಲಿನ ಸ್ಥಳದ ಬಗ್ಗೆ ಮಾಹಿತಿ ಇಲ್ಲ. ಅವರು ನೂತನವಾಗಿ ಈ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದು ಅಲ್ಲಿನ ಸ್ಥಳೀಯ ನಿವಾಸಿ ಅಯ್ಯೂಬ್ ತಿಳಿಸಿದ್ದಾರೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಉಲ್ಲಾಸ್. ತಾವು? ಮಾತಾ ಪೆಟ್ರೋಲಿಯಂ ಮಾಲೀಕರು. ಓಕೆ, ಏನಾಗಿದೆ ಸರ್? ನಿನ್ನೆ ಒಂದು 7:30ಗೆ ಜೋರಾಗಿ ಮಳೆ ಬಂದು ಇಲ್ಲೆಲ್ಲ ನೀರೆಲ್ಲ ತುಂಬಿಕೊಂಡು ನಮ್ಮ ಕಾಂಪೌಂಡ್ ಫುಲ್ಲು ಕುಸಿದೋಗಿದೆ. ಎಷ್ಟು ಅಂದಾಜು? ಒಂದು 3 ಲಕ್ಷ ರೂಪಾಯಿದು ಅಂದಾಜು ಖರ್ಚು ಬರುತ್ತೆ. ಓಕೆ, ಯಾರಿಗೆ ತೊಂದರೆ ಏನಾರು ಆಗಿದೆ ಸರ್? ಯಾರಿಗೆ ತೊಂದರೆ ಏನಾಗಿಲ್ಲ. ಒಂದು 7 ಗಂಟೆಗೆ 7:30 ಆಗಿದ್ದು, ಜೋರಾಗಿ ಮಳೆ ಬರ್ತಾ ಇತ್ತು. ಆಮೇಲೆ ಫುಲ್ಲು ಕೆರೆ ಥರ ತುಂಬಿಕೊಂಡಿದ್ದು. ತುಂಬಿಕೊಂಡಾದ್ಮೇಲೆ ಆ ಸೈಡ್ ಸ್ವಲ್ಪ ಓಕೆ. ನೆನ್ನೆ ಪೂರ್ತಿಯಾಗಿ ನೀರು ಬಂದಿತ್ತು? ಪೂರ್ತಿಯಾಗಿ ನೀರು ಬಂದು ರೋಡ್ ಮೇಲೆಲ್ಲ ನೀರು. ತಾವೇ ರೆಡಿ ಮಾಡಿಸಿದ್ರಾ? ನಿನ್ನೆಲ್ಲ ಇವ್ರು ಬಂದೋಗಿದ್ದಾರೆ, ನಮ್ಮ ತಹಸೀಲ್ದಾರ್ ಬಂದೋಗಿದ್ದಾರೆ. ತಹಸೀಲ್ದಾರ್, ವಿಲೇಜ್ ಅಕೌಂಟೆಂಟ್ ಅವರೆಲ್ಲ ಬಂದೋಗಿದ್ದಾರೆ. ನೈಟ್ ಬಂದಿದ್ದು. ಪರಿಹಾರದ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಏನು ಹೇಳಿಲ್ಲ. ಆಯ್ತು ಮಾಡಿಸ್ತೀವಿ ಅಂತ ಹೇಳಿದರು. JCB ತಂದ್ರೇ ಎತ್ತಲಿಕ್ಕೆ ಆಗೋದು, ಇದು ಯಾಕೆ ಎತ್ತಲಿಕ್ಕೆ ಆಗಲ್ಲ. ಇಲ್ಲ, ಒಂದು 2 ಕೆಲಸದವ್ರಿಗೆ ತಂದು ಬಿರುಕುಬಿಟ್ಟಿದೆ. ಒಂದು ಕಡೆ ವಿದ್ಯುತ್ ಪೂರೈಕೆ ಇಲ್ಲ, ರಸ್ತೆಯ ಮೇಲೆ ನೀರು, ಗುಂಡಿಮಯವಾದ ರಸ್ತೆ, ಮಾಯವಾದ ಚರಂಡಿ, ಮೊಬೈಲ್ ಟವರ್ ಇಲ್ಲ. ಒಟ್ಟಾರೆ ಪೆರಂಬಾಡಿ ಚೆಕ್ಪೋಸ್ಟ್ನಿಂದ ಬಾಳುಗೋಡು ರಸ್ತೆಯ ಜನರ ಗೋಳು ಹೇಳತೀರದಾಗಿದೆ. ಕೊಡಗು ಚಾನಲ್ ನ್ಯೂಸ್, ರವಿಕುಮಾರ್ MK, ವಿರಾಜಪೇಟೆ.